ರಾಯಚೂರಲ್ಲಿ ಕೈಗಾರಿಕಾ ಮಹಾವಂಚನೆ ಬಯಲಾಗಿದೆ. ಕೋರ್ಟ್ ಆದೇಶಕ್ಕೆ ಕವಡೆ ಕಾಸಿನ ಕಿಮ್ಮತ್ ಇಲ್ಲದಂತಾಗಿದ್ದು, ಹೆಸರು ಬದಲಿಸಿ ಕಾರ್ಮಿಕರು ಮತ್ತು ರೈತರಿಗೆ ದೋಖಾ ಮಾಡಿದ ಉದ್ಯಮಿಯ ವಿರುದ್ಧ ದಲಿತ ಸೇನೆ ರಣಕಹಳೆಯನ್ನ ಊದಿದೆ. ಇದಕ್ಕೆ ಸಂಬಂಧಿಸಿದಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ರಾಯಚೂರಿನಲ್ಲಿ ಕಾರ್ಮಿಕರಿಗೆ ದೋಖಾ, ಕಂಪನಿ ಹೆಸರು ಬದಲಾಯಿಸಿ ವಂಚನೆ ಮಾಡಿರುವ ಆರೋಪ. ಮೈಸೂರು ಪೆಟ್ರೋಕೆಮಿಕಲ್ಸ್ ವಿರುದ್ಧ ಹುಬ್ಬಳ್ಳಿಯ ಕೈಗಾರಿಕಾ ನ್ಯಾಯಾಲಯದ ಆದೇಶವಿದ್ರೂ ಸಿಗದ ಬಾಕಿ ವೇತನ. 500 ಎಕರೆ ಕೃಷಿ ಭೂಮಿಯಲ್ಲಿ ಬಯೋಕೆಮಿಕಲ್ ಉತ್ಪಾದನೆ, ಪರಿಸರ ಸಾರ್ವಜನಿಕರ ಆರೋಗ್ಯಕ್ಕೆ ಧಕ್ಕೆ ಭೀತಿ. ರಾಯಚೂರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದ್ದು, ದಲಿತ ಸೇನೆಯಿಂದ ಶೆಡ್ ಹಾಕಿ ಉಗ್ರ ಹೋರಾಟವನ್ನ ನಡೆಸಲಾಗ್ತಾ ಇದೆ. ರಾಯಚೂರಿನಲ್ಲಿ ಕಾರ್ಮಿಕರಿಗೆ ದೋಖಾ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ. ಕಂಪನಿ ಹೆಸರು ಬದಲಾಯಿಸಿ ವಂಚನೆ ಮಾಡಿರುವ ಆರೋಪ ಕೇಳಿಬಂದಿರುವಂತದ್ದು. ಮೈಸೂರು ಪೆಟ್ರೋಕೆಮಿಕಲ್ಸ್ ಎಂಬ ಕಂಪನಿಯ ವಿರುದ್ಧ ಹುಬ್ಬಳ್ಳಿಯ ಕೈಗಾರಿಕಾ ನ್ಯಾಯಾಲಯದ ಆದೇಶವಿದ್ರೂ ಬಾಕಿ ವೇತನ ಸಿಕ್ಕಿಲ್ಲ ಅಂತ ಆರೋಪವನ್ನ ಮಾಡಲಾಗಿದೆ. 500 ಎಕರೆ ಕೃಷಿ ಭೂಮಿಯಲ್ಲಿ ಬಯೋಕೆಮಿಕಲ್ ಉತ್ಪಾದನೆ ಮಾಡಲಾಗ್ತಾ ಇದೆ. ಪರಿಸರ ಮತ್ತು ಸಾರ್ವಜನಿಕರ ಆರೋಗ್ಯಕ್ಕೆ ಧಕ್ಕೆ ಭೀತಿ ಎದುರಾಗಿದೆ. ರಾಯಚೂರು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಕೂಡ ಸಲ್ಲಿಸಲಾಗಿದೆ. ದಲಿತ ಸೇನೆಯಿಂದ ಶೆಡ್ ಹಾಕಿ ಉಗ್ರ ಹೋರಾಟವನ್ನ ನಡೆಸಲಾಗ್ತಾ ಇದೆ. ರಾಯಚೂರು ತಾಲೂಕಿನ ಹೆಗಸನಹಳ್ಳಿ ವ್ಯಾಪ್ತಿಯಲ್ಲಿ ಮೈಸೂರು ಪೆಟ್ರೋಕೆಮಿಕಲ್ ಸಂಸ್ಥೆಯ ಮಾಲೀಕರು ಮಾಡಿರುವ ಬೃಹತ್ ವಂಚನೆಯ ಕರ್ಮಕಾಂಡವನ್ನ ದಲಿತ ಸೇನೆ ಸಾಕ್ಷಿ ಸಮೇತ ಬಯಲಿಗೆಳೆದಿದೆ. 2013ರಲ್ಲಿ ಏಕಾಏಕಿ ಫ್ಯಾಕ್ಟರಿ ಮುಚ್ಚಿ ಕಾರ್ಮಿಕರನ್ನ ಬೀದಿಗೆ ತಳ್ಳಿದ್ದ ಈ ಸಂಸ್ಥೆಗೆ ಕಾರ್ಮಿಕರ ಬಾಕಿ ವೇತನ ಪಾವತಿಸುವಂತೆ ಹುಬ್ಬಳ್ಳಿ ಕೈಗಾರಿಕಾ ನ್ಯಾಯಮಂಡಳಿ ಖಡಕ್ ಆದೇಶವನ್ನ ನೀಡಿತ್ತು. ಆದ್ರೆ ಆ ಹಣ ನೀಡದ ಮಾಲೀಕರು ಈಗ ಸರ್ಕಾರದಿಂದ ಕೋಟ್ಯಾಂತರ ಸಾಲ ಪಡೆದು ಅದೇ ಸಂಸ್ಥೆಯನ್ನ ಐಜಿ ಪೆಟ್ರೋಕೆಮಿಕಲ್ಸ್ ಅಂತ ಹೆಸರು ಬದಲಾಯಿಸಿ ವಂಚಿಸೋಕೆ ಸಂಚು ರೂಪಿಸುತ್ತಿದ್ದಾರೆ ಅಂತ ಆರೋಪವನ್ನ ಮಾಡಲಾಗಿದೆ. ಅಲ್ಲದೆ ಸ್ಥಳೀಯ ರೈತರಿಂದ 500 ಎಕರೆ ಕೃಷಿ ಭೂಮಿಯನ್ನ ಲೀಸ್ಗೆ ಪಡೆದು ಯಾವುದೇ ಕೆಐಎಡಿಬಿ ಅಥವಾ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಂದ್ರೆ ಕೆಎಸ್ಪಿಸಿಬಿ ಅನುಮತಿ ಇಲ್ಲದೆ ಹುಲ್ಲಿನ ರಸದಿಂದ ಬಯೋಕೆಮಿಕಲ್ ಉತ್ಪಾದನೆಗೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದರಿಂದ ಭೂಮಿಯ ಫಲವತ್ತತೆ ನಾಶವಾಗಿ ಸಾರ್ವಜನಿಕ ಆರೋಗ್ಯಕ್ಕೆ ಧಕ್ಕೆ ಎದುರಾಗಿದೆ. ಈ ದೋಖಾ ಖಂಡಿಸಿ ದಲಿತ ಸೇನೆಯ ಮಾರುತಿ ಕಣೋಳ್ ಹಾಗೂ ಜಯಶ್ರೀ ನೇತೃತ್ವದಲ್ಲಿ ಕಾರ್ಖಾನೆ ಮುಂದೆ ಶೆಡ್ ಹಾಕಿ ಉಗ್ರ ಪ್ರತಿಭಟನೆಯ ಕೂಡ ನಡೆಸಲಾಗ್ತಾ ಇದೆ. ಸ್ಥಳಕ್ಕೆ ಪಿಡಿಒ ಚೆನ್ನಮ್ಮ ಆದಂತಹ ಯದ್ಲಾಪುರ ಪಿಡಿಒ ಚೆನ್ನಮ್ಮ ವಿರುದ್ಧ ಕೂಡ ಸ್ಥಳದಲ್ಲಿ ಕಿಡಿಕಾರಿದ್ದಾರೆ ಮುಖಂಡರು. ತನಿಖೆಗೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ನಮ್ಮ ಸ್ಥಳೀಯ ವರದಿಗಾರರಾದಂತಹ ತಿಮ್ಮಪ್ಪ ಗಂಜಳ್ಳಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ತಿಮ್ಮಪ್ಪ, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ರಾಯಚೂರು ತಾಲೂಕಿನ ಹೆಗಸನಹಳ್ಳಿ ಗ್ರಾಮದ ವ್ಯಾಪ್ತಿಯಲ್ಲಿ ಬರುವ ಸುಮಾರು 108 ಎಕರೆ ಸರ್ಕಾರದ ಜಾಗದಲ್ಲಿ ಈ ಹಿಂದೆ ಮೈಸೂರು ಪೆಟ್ರೋಕೆಮಿಕಲ್ಸ್ ಲಿಮಿಟೆಡ್ ಎಂಬುವ ಒಂದು ಸಂಸ್ಥೆ ಕಾರ್ಯನಿರ್ವಹಿಸುತ್ತಿತ್ತು. ಇದೀಗ ಏಕಾಏಕಿ ಕಾರ್ಖಾನೆಯ ಚಟುವಟಿಕೆಗಳನ್ನು ಸ್ಥಗಿತಗೊಳಿಸಿ ಅಲ್ಲಿ ದುಡಿಯುತ್ತಿದ್ದ ಅನೇಕ ಕಾರ್ಮಿಕರನ್ನು ಉದ್ಯೋಗವಿಲ್ಲದೆ ಸಂಕಷ್ಟಕ್ಕೆ ಈಡು ಮಾಡಲಾಗಿದೆ. ಇದರಿಂದ ಕಾರ್ಮಿಕರು ಮತ್ತು ಅವರ ಕುಟುಂಬಗಳು ಆರ್ಥಿಕವಾಗಿ ಮತ್ತು ತೀವ್ರ ಸಂಕಷ್ಟವನ್ನು ಅನುಭವಿಸುತ್ತಿದ್ದಾರೆ. ಈ ಕುರಿತು ನ್ಯಾಯಾಲಯದ ನ್ಯಾಯಾಲಯದ ಮೊರೆ ಹೋಗಿದ್ದು, ಇದಕ್ಕೆ ಬಹಳಷ್ಟು ಜನ ಏನಾಗಿದೆಯಪ್ಪ ಅಂತಂತಂದ್ರೆ ಕಾರ್ಮಿಕರು ಸಮೇತ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಇದಕ್ಕಿದ್ದ ಹಾಗೆ ಇದಕ್ಕೆ ಸಂಬಂಧಪಟ್ಟಿರುವಂತ ಮುಂಚೆ ಏನು ಇತ್ತು, ಇದು ಮೈಸೂರು ಪೆಟ್ರೋಕೆಮಿಕಲ್ ಲಿಮಿಟೆಡ್ ನ ಇದಕ್ಕಿದ್ದ ಹಾಗೆ ಆ ಕಂಪನಿಯನ್ನು ಮುಚ್ಚಿ ಹಾಕಿ ಈಗ ಹೊಸದಾಗಿ ಐಜಿ ಪೆಟ್ರೋಕೆಮಿಕಲ್ ಅಂತೇಳಿ ಹೊಸದಾಗಿ ಒಂದು ಕಾರ್ಖಾನೆಯನ್ನು ಪ್ರಾರಂಭ ಮಾಡಿದ್ದಾರೆ. ಈ ಕಾರ್ಖಾನೆಯಲ್ಲಿ ಕೆಲಸ ಮಾಡುವಂತ ಅನೇಕ ಜನರನ್ನ ಈಗ ಬೇರೆ ಬೇರೆ ರಾಜ್ಯಗಳಿಂದ ಕಾರ್ಮಿಕರನ್ನ ಕರೆದುಕೊಂಡು ಬಂದು ಈ ಒಳಗಡೆ ಏನು ಕೆಲಸ ಮಾಡಿಸ್ತಾ ಇದ್ದಾರೆ. ಇಲ್ಲಿ ಮುಂಚೆ ಕೆಲಸ ಮಾಡ್ತಿರುವಂತ ಕಾರ್ಮಿಕರನ್ನ ಹೊರಗೆ ಹಾಕಿದ್ದಾರೆ. ಇದರಿಂದಾಗಿ ಕಾರ್ಮಿಕರಿಗೆ ದೊಡ್ಡ ಪ್ರಮಾಣದಲ್ಲಿ ಒಂದು ನಷ್ಟ ಉಂಟಾಗಿದೆ ಅಂತಾನೆ ಹೇಳ್ಬೋದು. ಇವ್ರು ಯಾವ ರೀತಿಯಾಗಿ ಅಂತಂತಂದ್ರೆ, ಈಗ ಮೈಸೂರು ಪೆಟ್ರೋಕೆಮಿಕಲ್ ಲಿಮಿಟೆಡ್ ಈ ಕಂಪನಿಯ ಐಜಿ ಪೆಟ್ರೋಕೆಮಿಕಲ್ಸ್ ಲಿಮಿಟೆಡ್ ಸಂಸ್ಥೆ ಮಾಲೀಕರು ಒಬ್ಬರೇ ಎಂಬ ಮಾಹಿತಿ ಲಭ್ಯವಾಗಿದೆ. ಕಂಪನಿಯ ಹೆಸರನ್ನು ಬದಲಾವಣೆ ಮಾಡಿ ರೈತರು ಹಾಗೂ ಸಾರ್ವಜನಿಕರಿಗೆ ಮೋಸ ಮಾಡುವ ಉದ್ದೇಶದಿಂದ ಈ ಕಾರ್ಯವನ್ನು ಕೈಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ಕಾರ್ಖಾನೆಯವರು, ಈ ಐಜಿ ಪೆಟ್ರೋಲ್ ಕೆಮಿಕಲ್ ಕಾರ್ಖಾನೆಯವರು ಸುಮಾರು 500 ಎಕರೆ ಕೃಷಿ ಜಮೀನನ್ನು ಸ್ಥಳೀಯ ರೈತರಿಂದ ಲೀಸ್ಗೆ ಪಡೆದುಕೊಂಡು
ಅದರಿಂದ ಆ ಲೀಸಿಗೆ ಪಡೆದುಕೊಂಡು ಹುಲ್ಲನ್ನು ಬೆಳೆಯುತ್ತಿದ್ದಾರೆ. ಆ ಹುಲ್ಲಿನಿಂದ ಆ ಹುಲ್ಲಿನ ರಸದಿಂದ ಬಯೋಕೆಮಿಕಲ್ ಉತ್ಪಾದನೆ ಮಾಡುತ್ತಿದ್ದಾರೆ ಎಂಬ ಮಾಹಿತಿಯೂ ಲಭ್ಯವಾಗಿದೆ. ಇದರಿಂದ ಪರಿಸರ ಮತ್ತು ಸಾರ್ವಜನಿಕರಿಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ತೊಂದರೆಯನ್ನು ಅನುಭವಿಸಬೇಕಾದಂತ ಪರಿಸ್ಥಿತಿ ಎದುರಾಗುತ್ತೆ. ಅಷ್ಟೇ ಅಲ್ಲದೆ ಈ ಕಾರ್ಖಾನೆಗಳ ಸುತ್ತಮುತ್ತಲಿರುವಂತ ಏನು ಜಮೀನಿಗೆ ಈಗ ಜಮೀನಲ್ಲಿ ಕೃಷಿ ಚಟುವಟಿಕೆ ಬೆಳವಣಿಗೆ ಕೃಷಿ ಮಾಡುವಂತಹ ರೈತರಿಗೂ ಸಮೇತ ಮುಂದಿನ ದಿನಗಳಲ್ಲಿ ಬೆಳೆ ಕುಂಠಿತವಾಗುವಂತ ಸಾಧ್ಯತೆ ಕೂಡ ಇದೆ. ಅದರಲ್ಲಿ ಈ ಬಯೋಕೆಮಿಕಲ್ ಏನಿದೆ, ಈ ಕೆಮಿಕಲ್ ಇಲ್ಲಿ ಉತ್ಪಾದನೆ ಮಾಡುವಂತ ಈ ಸ್ಥಳದಲ್ಲಿ ಮುಂದಿನ ದಿನಗಳಲ್ಲಿ ಭೂಮಿಯ ಫಲವತ್ತತೆ ಕಡಿಮೆ ಆಗಿ ಬೆಳೆ ಕೂಡ ಬರಲಾರದಂತಹ ಸನ್ನಿವೇಶವು ಕೂಡ ಎದುರಾಗುವ ಸಾಧ್ಯತೆ ಇದೆ ಅನ್ನೋದ್ರಲ್ಲಿ ಯಾವುದೇ ರೀತಿ ಡೌಟೇ ಇಲ್ಲ ಅಂತಾನೆ ಹೇಳ್ಬೋದು. ಇದಕ್ಕೆ ಸಂಬಂಧ ಎಷ್ಟು ಜನ ವರ್ಕ್ ಮಾಡ್ತಾ ಇದ್ರು? ಸುಮಾರು ಒಂದು 60-70 ಜನರು ಈಗ ಹೊರಗೆ ಹಾಕಿದ್ದಾರೆ. ಇನ್ನು ಅದಕ್ಕಿಂತ ಮುಂಚೆ ಸುಮಾರು ಒಂದು 160-150 ಜನರಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಈಗ ಇದಕ್ಕೆ ಸಂಬಂಧಪಟ್ಟಿರುವಂತಹ ಅಧಿಕಾರಿಗಳು ಮೇಲ್ಕಂಡ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಅನುಮತಿ ಪಡೆಯದೆ ಯಾವುದೇ ಕೈಗಾರಿಕಾ ಚಟುವಟಿಕೆಗಳು ಪ್ರಾರಂಭಿಸುವುದು ಕಾನೂನು ಬಾಹಿರವಾಗಿದೆ. ಸಂಸ್ಥೆಯವರು ಸೂಕ್ತ ಅಂತಿಮ ಅನುಮತಿಗಳಿಲ್ಲದೆ ಕಾರ್ಯ ಆರಂಭ ಮಾಡುವುದು ಮಾಹಿತಿ ಲಭ್ಯವಾಗಿದೆ. ಅಷ್ಟೇ ಅಲ್ಲದೆ ಕಾರ್ಮಿಕರನ್ನ ಯಾವ ಕಾರಣಕ್ಕಾಗಿ ಹೊರಗಾಕ್ಲಾಗಿದೆ, ಏನಕ್ಕೆ ಕೆಲಸದಿಂದ ತೆಗೆದಾಕ್ಲಾಗಿದೆ ಅನ್ನೋ ಮಾಹಿತಿ ಏನಾದ್ರೂ ಲಭ್ಯ ಆಗಿದೆಯಾ? ಈಗ ಮುಂಚೆ ಏನು ಮೈಸೂರು ಪೆಟ್ರೋಲ್ ಕೆಮಿಕಲ್ ಎಂಬುವ ಏನು ಕಾರ್ಖಾನೆ ಇತ್ತು, ಆ ಕಾರ್ಖಾನೆಯಲ್ಲಿ ಏನಾಗಿದೆ ಅಂತಂದ್ರೆ ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ಸಾಲ ಪಡೆದು ಸಂಸ್ಥೆಯನ್ನು ಮುಚ್ಚಿ ಹೋಗಿ ಇದೀಗ ಹೊಸ ಹೆಸರಿನಲ್ಲಿ ಮತ್ತೆ ಕಾರ್ಯ ಆರಂಭ ಮಾಡಲು ಯತ್ನಿಸಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಇದರಿಂದ ಏನಾಗುತ್ತೆ ಅಂತಂದ್ರೆ ಈಗ ಹೊಸ ಕಾರ್ಖಾನೆಯನ್ನು ಪ್ರಾರಂಭ ಮಾಡೋದ್ರಿಂದ ಹಳೆ ಏನು ಕಾರ್ಮಿಕರನ್ನ ಬೇರೆ ಕಡೆ ಏನು ಹೊರಗೆ ಹಾಕಿ ಈಗ ಹೊಸ ಕಾರ್ಮಿಕರನ್ನು ಏನು ಕೆಲಸ ಮಾಡೋಕೆ ಇಟ್ಟುಕೊಂಡಿರೋದ್ರಿಂದ ಈಗ ಮುಂಚೆ ಏನು ಇದೆ ಅವರೆಲ್ಲ ಕುಟುಂಬಸ್ಥರು ಮನೆಗೆ ಬೀದಿಗೆ ಬಿದ್ದಿದ್ದಾರೆ. ಈಗ ಇವ್ರಿಗೆ ಯಾರು ಮುಂಚೆ ಕೆಲಸ ಮಾಡಿದ್ದಾರೆ ಅವರಿಗೆ ಮೊದಲನೇ ಆದ್ಯತೆ ಕೊಡ್ಬೇಕಂತೇಳಿ ಇಲ್ಲಿರೋ ಕೆಲವೊಂದು ಸಂಘಟನೆಗಳಿಂದ ಹೋರಾಟ ಮಾಡಿ ಅವರಿಗೆ ಸೂಕ್ತವಾದ ನ್ಯಾಯವನ್ನು ಒದಗಿಸಿಕೊಡ್ಬೇಕಂತ ಹೇಳಿ ಅವರು ಕೇಳ್ಕೊಳ್ತಾ ಇದ್ದಾರೆ. ಈ ವಿಚಾರ ಜಿಲ್ಲಾಧಿಕಾರಿಗಳಿಗೆ ಮುಂಚಿತವಾಗಿ ತಿಳಿದಿತ್ತಾ ಅಥವಾ ಈಗ ತಿಳಿದಿದೆಯಾ? ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ರು. ಆದುದರಿಂದ ಐಜಿ ಪೆಟ್ರೋಲ್ ಕೆಮಿಕಲ್ ಲಿಮಿಟೆಡ್ ಸಂಸ್ಥೆಯ ಚಟುವಟಿಕೆಗಳ ಕುರಿತು ಸಂಪೂರ್ಣ ತನಿಖೆ ನಡೆಸಿ ಮುಂದಿನ ದಿನಗಳಲ್ಲಿ ಈಗ ಏನು ನಡೆಸಿ ಕಾರ್ಮಿಕರ, ರೈತರು ಮತ್ತು ಸಾರ್ವಜನಿಕರಿಗೆ ಹಿತಾಸಕ್ತಿಯನ್ನು ರಕ್ಷಿಸಲು ಅಗತ್ಯ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕಂತೇಳಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಗಿದೆ. ಇನ್ನು ಮುಂದೆ ಇಲ್ಲಿರ್ತಕ್ಕಂತ ಕಾರ್ಮಿಕರಿಗೆ ಯಾವ ರೀತಿಯಾಗಿ ಈಗ ಜಿಲ್ಲಾಧಿಕಾರಿಗಳಾಗ್ಲಿ ಇಲ್ಲಿರ್ತಕ್ಕಂತ ಏನು ಗ್ರಾಮೀಣ ಶಾಸಕರಾಗ್ಲಿ ಯಾವ ರೀತಿಯಾಗಿ ಈ ಕಾರ್ಮಿಕರಿಗೆ ನ್ಯಾಯವನ್ನು ಒದಗಿಸಿ ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಕಾದು ನೋಡಬೇಕಾಗಿದೆ ಮ್ಯಾಮ್. ಧನ್ಯವಾದ ತಿಮ್ಮಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.